ಇನ್ನು ಗಟ್ಟಿಮೇಳ ಸೀರಿಯಲ್‌ನಲ್ಲಿ ಪ್ರಮುಖವಾದ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಹೌದು, ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಗಟ್ಟಿಮೇಳ ಸೀರಿಯಲ್‌ನಲ್ಲಿ ಪ್ರಮುಖವಾದ ಪಾತ್ರ ಮಾಡೋದ್ರ ಮೂಲಕ ಸುಮಾರು 1,500,000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿಯಾದಂಥವರು ಪದ್ಮಾ ಕುಮಟಾ ಅವರು ಈಗ ಕೊನೆ ಸೆಳೆದಿದ್ದಾರೆ. ಗಟ್ಟಿಮೇಳ ಸೀಸನ್ 1ರಲ್ಲಿ 5 ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಪದ್ಮಾ ಕುಮಟಾ ಅವರು ಕಾಣಿಸಿಕೊಂಡಿದ್ದರು. ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಕೂಡ ಇವರು ಮಾಡ್ತಿದ್ರು ಅಂತ ಹೇಳ್ಬೋದು. ಇನ್ನು 5 ಹೆಣ್ಣು ಮಕ್ಕಳಿಗೆ ಒಳ್ಳೆ ಅಳಿಯಂದಿರ ತಗೊಂಬರಬೇಕು ಎಂಬ ಪಾತ್ರವನ್ನು ಮಾಡೋದ್ರ ಮೂಲಕ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದ ಪದ್ಮಾ ಕುಮಟಾ ಅವರು ಸದ್ಯ ಇಂದು 72ನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ. ತೀವ್ರ ಹೃದಯಾಘಾತವಾಗಿ ಬಹು ಅಂಗಾಂಗ ವೈಫಲ್ಯದಿಂದ ಸುಮಾರು 1 ವರ್ಷಗಳಿಂದ ಕೂಡ ಬೆಡ್ಡಲ್ಲೇ ಇದ್ದಂತೆ ಇವರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಎಂಬ ಮಾಹಿತಿ ಇರುವಂಥದ್ದು. ಹೀಗಾಗಿ ಸದ್ಯ ಇವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಪದ್ಮಾ ಕುಮಟಾ ಅವರು ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಇಡೀ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದರಾಗಿರುವಂಥ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿ ಕೊನೆ ಸೆಳೆದಿದ್ದಾರೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ